ಭಾರತೀಯ ಕೋಸ್ಟ್ ಗಾರ್ಡ್ ಏಪ್ರಿಲ್ 28ರಂದು ಮಾದಕ ದ್ರವ್ಯ ವಿರೋಧಿ ಕಾರ್ಯಾಚರಣೆಯನ್ನು ಬಹಳ ರೋಚಕವಾಗಿ ನಡೆಸಿತು. ಗುಪ್ತಚರ ಮಾಹಿತಿಯ ಆಧಾರದ ಮೇಲೆ ಅರಬ್ಬಿ ಸಮುದ್ರದಲ್ಲಿ ಮಾದಕ ದ್ರವ್ಯ ವಿರೋಧಿ ಕಾರ್ಯಾಚರಣೆಯನ್ನು ನಡೆಸಲಾಯಿತು. ಎನ್ಸಿಬಿ ಮತ್ತು ಎಟಿಎಸ್ ಅಧಿಕಾರಿಗಳನ್ನು ಹೊಂದಿದ್ದ ಐಸಿಜಿ ಹಡಗು ರಾಜ್ ರತನ್ ಶಂಕಿತ ದೋಣಿಯನ್ನು ಗುರುತಿಸಿತ್ತು. ಯಶಸ್ವಿ ಕಾರ್ಯಾಚರಣೆ ಕುರಿತು ಮಾತನಾಡಿದ ಗುಜರಾತ್ ಡಿಜಿಪಿ ಇಡೀ ಕಾರ್ಯಾಚರಣೆಯು ಹೇಗೆ ನಡೆಯಿತು ಎಂಬುದನ್ನು ವಿವರಿಸಿದರು. 600 ಕೋಟಿ ಮೌಲ್ಯದ ಸುಮಾರು 86 ಕೆಜಿ ಹೆರಾಯಿನ್ ಅನ್ನು ಪಾಕಿಸ್ತಾನದ ದೋಣಿಯಿಂದ ವಶಪಡಿಸಿಕೊಳ್ಳಲಾಗಿದೆ. ಇದರೊಂದಿಗೆ ಅದರಲ್ಲಿದ್ದ 14 ಸಿಬ್ಬಂದಿಯನ್ನು ವಶಪಡಿಸಿಕೊಳ್ಳಲಾಗಿದೆ. ಐಸಿಜಿ, ಎಟಿಎಸ್ ಮತ್ತು ಎನ್ಸಿಬಿ ಯಶಸ್ವಿ ಕಾರ್ಯಾಚರಣೆಯನ್ನು ಅತ್ಯುತ್ತಮ ಸಮನ್ವಯದಿಂದ ನಡೆಸಿದರು. 2 ತಿಂಗಳ ಹಿಂದಷ್ಟೇ ಗುಜರಾತ್ ಸಾಗರ ಪ್ರದೇಶದಲ್ಲಿ ಇರಾನ್ನಿಂದ ಸಾಗಿಸಲಾಗುತ್ತಿದ್ದ ಸುಮಾರು 3,000 ಕೆಜಿ ಡ್ರಗ್ಸ್ ಅನ್ನು ವಶಪಡಿಸಿಕೊಳ್ಳಲಾಗಿತ್ತು.